ನಟಿ ಶಫಾಲಿ ಸಾವಿಗೆ ಹೃದಯಾಘಾತ ಕಾರಣ. ತೀವ್ರ ಚರ್ಚೆ ಹುಟ್ಟುಹಾಕಿದ ಬಾಲಿವುಡ್ ನಟಿಗ ಸಾವು. ಶಫಾಲಿ ಜರಿವಾಲ ಸಾವಿಗೆ ನಿಖರ ಕಾರಣ ತಿಳಿದಿಲ್ಲ. ಶಫಾಲಿ ಸಾವಿನ ಬಗ್ಗೆ ಪೊಲೀಸರು ಈ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಅಂಧೇರಿಯ ನಿವಾಸದಲ್ಲಿ ಶಫಾಲಿ ಮೃತದೇಹ ಪತ್ತೆ. ಮುಂಬೈ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಮಧ್ಯರಾತ್ರಿ 1 ಗಂಟೆ ವೇಳೆಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿತ್ತು. ಶಫಾಲಿ ಮೃತದೇಹ ಕೂಪರ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕೂಪರ್ ಆಸ್ಪತ್ರೆಯಲ್ಲಿ ಶಫಾಲಿ ಜರಿವಾಲ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಸೊ ಈ ಪ್ರಕರಣದಲ್ಲಿ ಅನುಮಾನ ಇದೆ. ಪೊಲೀಸರು ಏನನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ. ಹಾಗಾಗಿ ಇದೀಗ ತನಿಖೆ ಆಗಬೇಕಾಗತ್ತೆ. ವಿಚಾರಣೆ ಆಲ್ರೆಡಿ ಮಾಡಿದಾರಂತೆ ಕೆಲವರನ್ನು, ಇನ್ನೂ ಕೆಲವರನ್ನು ವಿಚಾರಣೆ ಮಾಡಬಹುದು. ಸೊ ಇದೀಗ ತೀವ್ರ ಕುತೂಹಲ, ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದು ಸಾವಿನ ಪ್ರಕರಣ. ಶಫಾಲಿ ಜರಿವಾಲ ಸಾವಿಗೆ ನಿಖರವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇಲ್ಲ ಪೊಲೀಸರು. ಈಗಲೇ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ, ರಿಪೋರ್ಟ್ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ ಬಾಲಿವುಡ್ ನಟಿಯ ಈ ಒಂದು ಸಾವಿನ ಪ್ರಕರಣ. ಮೊದಲಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ರು, ಬಟ್ ಅದನ್ನೀಗ ಕನ್ಫರ್ಮ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಪೊಲೀಸರು. ಅಂದರೆ ಈ ಪ್ರಕರಣದಲ್ಲಿ ಪೊಲೀಸರಿಗೆ ಅನುಮಾನಗಳು ಹುಟ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆಯೇ ಇದು ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಇದಕ್ಕಿದ್ದ ಹಾಗೇನೆ ಶಫಾಲಿಗೆ ಏನಾಯಿತು, ಚೆನ್ನಾಗೇ ಇದ್ದರು, ಆರೋಗ್ಯಕರವಾಗೇ ಇದ್ದರು, ದಿಢೀರ್ ಅಂತ ಅವರ ಸಾವಿನ ವಿಚಾರ ಇದೀಗ ಬಹಳ ಚರ್ಚೆಗೆ, ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮುಂಬೈ ಪೊಲೀಸರು ಸದ್ಯಕ್ಕೆ ಇದೀಗ ಶಫಾಲಿಯವರ ಪತಿ ಹಾಗೆಯೇ ಅವರ ಮನೆ ಕೆಲಸದವರು, ಕಾರ್ ಡ್ರೈವರು, ಸೆಕ್ಯೂರಿಟಿಗಳು ಇವ್ರನ್ನೆಲ್ಲ ವಿಚಾರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಗಳ ಸ್ಟೇಟ್ಮೆಂಟ್ ಏನಾಗಿತ್ತು, ಒಂದೇ ಥರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೋ ಅಥವಾ ಆ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲೇ ಏನಾದರೂ ಒಂದಷ್ಟು ಅನುಮಾನಗಳು ಸೃಷ್ಟಿಯಾಗಿದೆಯಾ? ಈಗಾಗಲೇ ಫೊರೆನ್ಸಿಕ್ ಟೀಮ್ ಶಫಾಲಿ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದೆ. ಸ್ಥಳ ವೀಕ್ಷಣೆಯನ್ನು ಮಾಡಲಾಗ್ತಾ ಇದೆ. ಅನುಮಾನಾಸ್ಪದವಾಗಿ ಏನಾದರೂ ಕಂಡು ಬರುತ್ತಾ, ಅಥವಾ ಇದು ನಿಜವಾಗ್ಲೂ ಹೃದಯಾಘಾತವೇನಾ ಅಥವಾ ಬೇರೆ ಇನ್ನೇನಾದರೂ ಇರಬಹುದಾ? ಇದೆಲ್ಲವೂ ಗೊತ್ತಾಗಲೇ ಇದೆ. ಮಧ್ಯರಾತ್ರಿಗೆ ಪೊಲೀಸರಿಗೂ ಕೂಡ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ, ಶಫಾಲಿ ಅವರ ಸಾವಿನ ಸುದ್ದಿ. ಹಾಗಾಗಿ ಇದೀಗ ತನಿಖೆ ಮಾಡಬೇಕಾಗತ್ತೆ, ವಿಚಾರಣೆಯನ್ನು ಮಾಡಬೇಕಾಗತ್ತೆ. ವಿಚಾರಣೆಯಲ್ಲಿ ಏನೆಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸಾಕಷ್ಟು ಅನುಮಾನ ಶಫಾಲಿ ಸಾವಿನ ಸುತ್ತ ಈಗ ಹುಟ್ಕೊಳ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಏನು ಮುಂಬೈನ ನಟಿ ಶಫಾಲಿ ಜರಿವಾಲ ಅವರ ಏನು ಈ ಒಂದು ಸಾವು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಂಧೇರಿ ಅಪಾರ್ಟ್ಮೆಂಟ್ ನಲ್ಲಿ ಅವರು ಮೃತಪಟ್ಟ ಸ್ಥಿತಿಯಲ್ಲಿ ಕಂಡಿದ್ದು, ಅದನ್ನ ಪೊಲೀಸರಿಗಾಗಲೇ ತನಿಖೆ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೂಡ ಅವ್ರು ಹೇಳ್ಕೊಂಡಿದ್ದು, ನನಗೆ ಆಗಾಗ ಪಿಡ್ಸ್ ಬರ್ತಾ ಇರುತ್ತೆ, ನಾನು ಹೆಚ್ಚಿನ ಸಿನಿಮಾಗಳು ನಟಿಸಲ್ಲ. ಹಾಗಾಗಿ ಒಂದಷ್ಟು ಏನು ಸಾಕಷ್ಟು ಆರೋಗ್ಯ ತೊಂದರೆಗಳಿಂದ ಬಳಲ್ತಾ ಇದ್ದಾಗೆ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ರು ಕೂಡ. ಹೀಗಾಗಿ ನಿನ್ನೆ ಆಗಿರ್ತಕ್ಕಂಥದ್ದು ಹೃದಯಾಘಾತವಾ ಅಥವಾ ಬೇರೆ ಏನಾದ್ರು ಕಾರಣಗಳಿಂದ, ಅಥವಾ ಅವ್ರು ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ, ನಿಜವಾಗ್ಲೂ ಹೃದಯಾಘಾತವೇ ಆಗಿದೆಯಾ ಅಂತಕ್ಕಂಥದ್ದನ್ನ ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ನಲ್ಲಿ ಅವರ ಪತಿ ಪರಾಗ್ ತ್ಯಾಗಿ ಅವರು ಕೂಡ ಸಾಕಷ್ಟು ಅವ್ರ ಜೊತೆ ನಿನ್ನೆಯಿಂದ ಅಲ್ಲೇ ಇದ್ದಾರೆ. ಈಗ ಪೊಲೀಸ್ ತನಿಖೆ ಕೂಡ ಪ್ರಾರಂಭವಾಗಿದೆ. ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಜೊತೆ ಯಾರೆಲ್ಲ ಇದ್ರು, ಏನೆಲ್ಲ ರಾತ್ರಿ ಏನ್ ಊಟ ಮಾಡಿದ್ರು, ಅಥವಾ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಅಥವಾ ಪಿಟ್ಸ್ ಬಂದು ಅದಾದ ನಂತರ ಹಾರ್ಟ್ ಅಟ್ಯಾಕ್ ಕನ್ವರ್ಟ್ ಆಗಿದೆಯಾ ಅಂತ ಹೇಳಿ, ಮತ್ತೆ ಅವರು ಅಡಿಗೆ ಮಾಡುವಂತವ್ರನ್ನ, ಮನೆ ಕೆಲಸದವ್ರನ್ನ ಎಲ್ರೂ ಕೂಡ ತನಿಖೆಯಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಡಿಮೆ ಸಿನಿಮಾಗಳನ್ನು ಮಾಡಿದ್ರು ಕೂಡ ಕನ್ನಡದಲ್ಲೂ ಕೂಡ ನಾವು ನೋಡ್ತಿರುವ ಹಾಗೆ ಏನು ಹುಡುಗರು ಸಿನಿಮಾದಲ್ಲಿ ಪಂಕಜ ಅನ್ನೋ ಸಾಂಗಲ್ಲಿ ಅವರು ಕೂಡ ನಟಿಸಿ ಒಂದಷ್ಟು ಫೇಮಸ್ ಆಗಿದ್ರು. ಹಲವಾರು ಏನು ವೆಬ್ ಸೀರೀಸ್ ಗಳಲ್ಲಿ ಮತ್ತೆ ಸಾಕಷ್ಟು ಬಿಗ್ ಬಾಸ್ ಶೋಗಳಲ್ಲೆಲ್ಲ ಭಾಗವಹಿಸಿದ್ರು. ನಿನ್ನೆ ಆಗಿರುವಂತ ಘಟನೆ
ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನೀವು ನೋಡ್ಬೋದು ಸಾಕಷ್ಟು ಈ ತರ ಸಾವುಗಳು ಅಪಾರ್ಟ್ಮೆಂಟ್ ಅಲ್ಲಿ ಸಾವಾಗೋದು, ಇದಕ್ಕಿದ್ದಂತೆ ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಹಾರ್ಟ್ ಅಟ್ಯಾಕ್ ಆಗೋದು ಎಲ್ಲವೂ ಕೂಡ ಮುಂಬೈಯಲ್ಲಿ ಸಹಜವಾಗ್ಬಿಟ್ಟಿದೆ. ಹಿಂದೆ ಕೂಡ ನಾವು ಸುಶಾಂತ್ ಸಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆಯವ್ರು ನೋಡ್ಬೋದು, ಶ್ರೀದೇವಿ ಅವರಾಗಿರ್ಬೋದು, ಈ ತರ ಸಾವುಗಳು ಮುಂಬೈನ ಚಿತ್ರೋದ್ಯಮದಲ್ಲಿ ಏನು ಬಾಲಿವುಡ್ ನಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಬಟ್ ಈ ಒಂದು ಏನು ಇವ್ರು ಏನು ಸಾವಾಗಿದೆ, ಈ ಸಾವು ಯಾವ ಕಾರಣಕ್ಕಾಗಿ ಆಗಿರೋದು, ಆತ್ಮಹತ್ಯೆ ಅಥವಾ ಅವ್ರೇನು ವೈಯಕ್ತಿಕ ಕಾರಣಗಳಿದ್ವಾ ಅಥವಾ ವೈವಾಹಿಕ ಜೀವನ ಚೆನ್ನಾಗಿತ್ತೋ ಇಲ್ವೋ, ಈ ರೀತಿಯಾದ ಸಾಕಷ್ಟು ಅನುಮಾನಗಳು ಕಾಣ್ತಾ ಇದೆ. ತನಿಖೆ ನಂತರ ಸಂಪೂರ್ಣವಾಗಿ ಈ ಒಂದು ಇದ್ರ ಬಗ್ಗೆ ಸತ್ಯ ಆಚೆ ಬರಲಿದೆ ರೀತಿ. ಓಕೆ, ಥ್ಯಾಂಕ್ ಯು ರಮೇಶ್, ತಮ್ಮ ಡೀಟೇಲ್ಸ್ಗಾಗಿ. ಶಫಾಲಿ ನಿಗೂಢ ಸಾವಿನ ಬಗ್ಗೆ ಮುಂಬೈ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಶಫಾಲಿ ಮನೆಯ ಅಡುಗೆ ಸಿಬ್ಬಂದಿನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಡುಗೆ ಸಿಬ್ಬಂದಿಗೆ ಹಲವು ಪ್ರಶ್ನೆಯನ್ನು ಕೇಳಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಫಾಲಿ ಸಾವಿನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಇಬ್ಬರು ನೌಕರರು, ಭದ್ರತಾ ಸಿಬ್ಬಂದಿ ಹೇಳಿಕೆಯನ್ನು ಇದೀಗ ದಾಖಲು ಮಾಡಿಕೊಳ್ಳಲಾಗಿದೆ. ಶಫಾಲಿಗೆ ಅನಾರೋಗ್ಯ ಹಿನ್ನೆಲೆ ಚಿಕಿತ್ಸೆ ನಡೀತಾ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಪೊಲೀಸರಿಗೆ ಪತಿ ಪರಾಗ್ ತ್ಯಾಗಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಶಫಾಲಿ ನಿಗೂಢ ಸಾವಿನ ಬಗ್ಗೆ ಮುಂಬೈ ಪೊಲೀಸರು ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಶಫಾಲಿ ಮನೆಯ ಅಡುಗೆ ಸಿಬ್ಬಂದಿಯನ್ನ ಕೂಡ ಇದೇ ಸಂದರ್ಭದಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೆಯೇ ಶಫಾಲಿ ಅವರ ಪತಿಯವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಾಗ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿದ್ದಾರೆ. ಬಟ್ ಏನು ಆರೋಗ್ಯ ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಶಫಾಲಿ ನಿವಾಸದತ್ತ ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖಾ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಮಾಹಿತಿಗಳು ಲಭ್ಯವಾಗುತ್ತಾ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಇಲ್ಲಿವರೆಗೂ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾ ಇದ್ರು, ಬಟ್ ಈಗ ಅನುಮಾನ ಹುಟ್ಕೊಳ್ತಾ ಇದೆ. ಫೊರೆನ್ಸಿಕ್ ಟೀಮ್ ಆಲ್ರೆಡಿ ನಿವಾಸಕ್ಕೆ ಆಗಮಿಸಿದೆ. ಇನ್ನು ಅಲ್ಲಿ ಕೆಲಸ ಮಾಡ್ತಿರುವಂಥ ಕೆಲಸಗಾರರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಲ್ಲರೂ ಏನೇನು ಉತ್ತರ ಕೊಟ್ಟಿದ್ದಾರೆ, ಅವರ ಪತಿ ಏನು ಹೇಳಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೊನ್ನೆ ತನಕ ಚೆನ್ನಾಗಿದ್ರು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ದಿಢೀರಂತ ಎದೆನೋವು ಕಾಣಿಸ್ಕೊಳ್ತು ಅಂತ ಹೇಳಲಾಗ್ತಿತ್ತು. ಈಗ ನೋಡಿದ್ರೆ ಯಾವುದೋ ಆರೋಗ್ಯ ಸಮಸ್ಯೆ ಇತ್ತು, ಅದಕ್ಕೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲಿ ಒಂದಷ್ಟು ಅನುಮಾನಗಳು ಸದ್ಯಕ್ಕೆ ಪೊಲೀಸರಿಗೆ ಹುಟ್ಕೊಳ್ತಾ ಇರೋದು. ಹಾಗಾಗಿ ಪೊಲೀಸರು ಇದನ್ನ ಹಾರ್ಟ್ ಅಟ್ಯಾಕ್ ಕೇಸ್ ಅಂತ ದೃಢಪಡಿಸ್ತಾ ಇಲ್ಲ, ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆ ಆಗಲಿ, ಅದರ ರಿಪೋರ್ಟ್ ಕೈ ಸೇರಲಿ, ಅದಾದ ನಂತರ ನಾವು ಕನ್ಫರ್ಮ್ ಮಾಡ್ತೀವಿ ಇದು ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಇನ್ನೇನಾದ್ರೂ ಅಂತ ಹೇಳ್ತಾ ಇದ್ದಾರೆ. We are all sad and shocked to hear the tragic demise of one of the finest actors, Shefali Jariwala, due to cardiac arrest. She was just 42 years old. There's no age to go. A very good human being, a brilliant actress, and a great loss to the industry. I, on behalf of the Directors Association, IMPA, and Federation of Western India Senior Employees, pay my respect and tributes, my condolences to the family of Shefali, her husband, and to all the near ones. It's really a great loss to the industry. An actress who rose up to the stage of success, a person who